ಅವರಿಗೆ, ನೋಂದಣಿ ಮಾಡಿಸಿಕೊಳ್ಳದ RSS ಅವರಿಗೆ, ನೋಂದಣಿ ಮಾಡದ RSS ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಧಮಕಿ ಹಾಕುತ್ತಿರುವಂತಹ RSS ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಧಮಕಿ ಹಾಕುತ್ತಿರುವ ಭ್ರಷ್ಟ RSS ಅವರಿಗೆ, ಪ್ರಮುಖವಾದಂತಹ ಚರ್ಚೆಯನ್ನು ನಡೀತಿರ್ತಕ್ಕಂಥದ್ದು ಅದು ಈ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರುಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನು ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿರೋದ್ರಿಂದ ಮತ್ತು ಈ ದೇಶದ ಈ ರಾಜ್ಯದ ಕಾನೂನನ್ನ ಎತ್ತಿ ಹಿಡಿತಕ್ಕಂಥ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನ ಈ ದೇಶದ ಕೋಮುವಾದಿ RSS ಅನ್ನುವಂತ ವಿಷಕಾರಿ ಸಂಘಟನೆ ಅವರನ್ನು ಟಾರ್ಗೆಟ್ ಮಾಡೋದ್ರ ಮೂಲಕ ಅವರಿಗೆ ಯಾರು ಏನು ಕೇಳಬಾರದು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಅವರು ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಈ ದೇಶದ ಈ ನೆಲದ ಕಾನೂನು ನಡಿಯಲ್ಲಿ ಎಲ್ಲರೂ ಕೂಡ ಜೀವನವನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಏನು ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು, ಆ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಅದು ಸಂಘ ಆಗಿರ್ಬೋದು, ಪಕ್ಷ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಯಾರೇ ಆಗಿದ್ರು ಕೂಡ ಅದರ ಅಡಿಯಲ್ಲಿ ಇರ್ತಕ್ಕಂಥ ಮತ್ತು ಅದರ ಎಲ್ಲ ಒಂದು ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥ ವ್ಯವಸ್ಥೆ ಇದ್ದರೂ ಕೂಡ ಇವತ್ತು ಸುಮಾರು 100 ವರ್ಷಗಳಿಂದ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಹಣವನ್ನ ಗುರುಕಾಣಿಕೆಯನ್ನ ಪಡೆಯೋದರ ಮೂಲಕ ಆ ಯಾವುದೂ ಕೂಡ ಅಕೌಂಟಬಿಲಿಟಿ ಇರದೇನೆ, ಲೆಕ್ಕಪತ್ರ ಕೊಡದೇನೆ ಇವತ್ತು ಬಹಳ ಉದ್ದಟತನದಿಂದ ಅವ್ರ ಸಂಘಟನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಆ ಸಂಘಟನೆಯಿಂದ ಈ ದೇಶಕ್ಕಾಗಲಿ, ಈ ದೇಶದ ಜನರಿಗಾಗಲಿ ಯಾವುದೇ ರೀತಿಯ ಒಂದು ಉಪಯೋಗವನ್ನ ಆಗದೇ ಇರತಕ್ಕಂಥ ಸಂಘಟನೆ ಆಗಿರೋದ್ರಿಂದ ಅವ್ರು ಹೇಳ್ತಾರೆ, ನಾವು ರಾಷ್ಟ್ರ ಭಕ್ತರು, ನಾವು ರಾಷ್ಟ್ರ ಪ್ರೇಮಿಗಳು, ರಾಷ್ಟ್ರದ ಬಗ್ಗೆ ಚಿಂತನೆಯನ್ನ ಮಾಡ್ತಕ್ಕಂಥವ್ರು ನಾವೇ ಅಂತಕ್ಕಂಥ ರೀತಿಯಲ್ಲಿ ಒಂದು ಗುತ್ತಿಗೆಯನ್ನು ಹಿಡ್ಕೊಂಡಂತ ರೀತಿಯಲ್ಲಿ ಮಾತನಾಡ್ತಾರೆ. ಇವತ್ತು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ, ಏನು ಇವರಿಂದ ಈ ರಾಷ್ಟ್ರಕ್ಕೆ ಆಗಿರ್ತಕ್ಕಂಥದ್ದು ಅಂತ. ಈ ರಾಷ್ಟ್ರದ ರಾಷ್ಟ್ರಪಿತರನ್ನೇ ಕೊಂದಿರ್ತಕ್ಕಂಥ ಘಾತಕರು ಇವರು. ಮಹಾತ್ಮ ಗಾಂಧಿ ಅವರ ಕೊಲೆಯನ್ನು ಮಾಡಿರ್ತಕ್ಕಂಥ ಗೋಡ್ಸೆ ಯಾರು? ಅವರು RSS ನಿಂದ ಬಂದಿರತಕ್ಕಂಥ ವ್ಯಕ್ತಿ. ಅಂತ ಕೋಮುವಾದಿ, ಅಂತ ಕೊಲೆಗಾರಕರಿಂದ ಇವತ್ತು ನಾವು ಪಾಠ ಕಲಿಬೇಕಾಗಿದೆ. ಇವತ್ತು ಅಂತವರನ್ನೇ, ಅಂತ ಸಂಘಟನೆಯನ್ನೇ ಯಾಕೆ ನೀವು ರಿಜಿಸ್ಟರ್ ಮಾಡಿಲ್ಲ, ಯಾಕೆ ನೋಂದಣಿ ಮಾಡಿಲ್ಲ, ಯಾಕೆ ನೀವು ಲೆಕ್ಕಪತ್ರ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಕೇಳಿದ್ರೆ ಇವತ್ತು ಹಿಗ್ಗಾಮುಗ್ಗಾಗಿ ಅವರನ್ನ ಬೈತಾ ಇದ್ದಾರೆ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ, ಮನಸ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅವರು ವೈಯಕ್ತಿಕ ನಿಂದನೆ ಮಾಡ್ತಕ್ಕಂಥದನ್ನ ಮಾಡ್ತಾ ಇದ್ದಾರೆ. ಅರೆ ಅವ್ರು ಕೇಳಿರ್ತಕ್ಕಂಥದ್ದೇನು? ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಕೇಳಿರ್ತಕ್ಕಂಥದ್ದೇನು? ನಿಮ್ಮ ಸಂಘ ಯಾಕೆ ರಿಜಿಸ್ಟರ್ ಮಾಡಿಲ್ಲಪ್ಪ, ರಿಜಿಸ್ಟರ್ ಆಗಿದ್ದು ತಂದು ತೋರಿಸಿ, ಇಲ್ಲ ರಿಜಿಸ್ಟರ್ ಮಾಡಿಸಿ ಅಂತ ಹೇಳಿದ್ದಾರೆ. ತಪ್ಪ ಇದು? ಅದನ್ನು ಬಿಟ್ಟು ಅವರ ವೈಯಕ್ತಿಕ ತೇಜೋವಧೆ ಮಾಡ್ತಕ್ಕಂಥದ್ದು, ಅವರು ವೈಯಕ್ತಿಕವಾಗಿ ಅವರನ್ನ ನಿಂದನೆ ಮಾಡ್ತಕ್ಕಂಥದ್ದು. ಇವಾಗ ಮೊನ್ನೆ ಮೋಹನ್ ಭಾಗವತ್ ಬೆಳಗಾವಿ ಬಂದಿದ್ರು 2 ದಿವಸ ಹಿಂದೆ. ಅಲ್ಲಿ RSS ನವರು ಬೈಠಕ್ ಆಯ್ತು. ಅಲ್ಲಿ ಚರ್ಚೆ ಆಗಿರ್ತಕ್ಕಂಥ ಏನಂದ್ರೆ ಬರೀ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆನೇ ಚರ್ಚೆ. ಹೇಗಾದ್ರೂ ಮಾಡಬೇಕು, ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಸೋಲಿಸಬೇಕು ಇದ್ದೀನಿ. ಚಿತ್ತಾಪುರದಲ್ಲಿ ಇವರು ಯಾರು ಟಿಪ್ಪರ್ಲೆಲ್ಲ ಹಾಕಿದ್ರು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಸೋಲ್ಸಕ್ಕಾಗಂಗಿಲ್ಲ. ಯಾಕಂತ ಹೇಳಿದ್ರೆ ಚಿತ್ತಾಪುರ ಮತಕ್ಷೇತ್ರದಲ್ಲಿ ಒಂದಲ್ಲ, ಎರಡಲ್ಲ, ಸಾವಿರಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ. ಚಿತ್ತಾಪುರ ಕ್ಷೇತ್ರದಲ್ಲಿ RSS ನವರಿಗೆ ನಾನು ಮನವಿಯನ್ನ ಮಾಡ್ತೀನಿ, ನೀವು ಬಂದ ಒಂದು ಸಭೆ ಆ ಕ್ಷೇತ್ರದಲ್ಲಿ ಸುತ್ತಾಡಿ ನೋಡ್ರಿ. ಚಿತ್ತಾಪುರ ನಗರದಲ್ಲಿ ಇರ್ತಕ್ಕಂಥ ಶಾಲೆಗಳು ನೋಡ್ರಿ, ಅಲ್ಲಿರ್ತಕ್ಕಂಥ ವಸತಿ ಶಾಲೆಗಳನ್ನು ನೋಡ್ರಿ, ಅಲ್ಲಿರ್ತಕ್ಕಂಥ ರಸ್ತೆಗಳನ್ನ ನೋಡ್ರಿ. ಅದೇ ಒಟ್ಟಿಗಿಚ್ಚಿಗಾಗಿ ಏನಾದ್ರು ಹೇಳ್ತಕ್ಕಂಥದ್ದು ಬೇಡ. ನೀವು ಮನಸ್ಸ ಇಚ್ಛೆಯಿಂದ ಅಲ್ಲಿರ್ತಕ್ಕಂಥ ಪ್ರತಿಯೊಂದನ್ನ ಗಮನಿಸೋದ್ರ ಮೂಲಕ
ಅವರನ್ನ ನೀವು ನಿಂದನೆ ಮಾಡಿ, ಅವರನ್ನ ವಿರೋಧ ಮಾಡಿ. ಬರೀ RSS ನವರಿಗೆ ರಿಜಿಸ್ಟರ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನೀವು ವಿರೋಧ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮಂತ ಮೂರ್ಖರು ಮತ್ತವರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಂದವರು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಇಂತಹ ಒಂದು ಕೋಮುವಾದಿ ಶಕ್ತಿಗಳನ್ನು ಹಿಮ್ಮೆಟ್ಟಿಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಕೈಯನ್ನು ಬಲಪಡಿಸಬೇಕಾಗಿದೆ, ಅವರ ಜೊತೆಗೆ ಇರಬೇಕಾಗಿದೆ, ಅವರ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕಾಗಿದೆ. ಇವತ್ತು 3 ವರ್ಷದ ಇತಿಹಾಸವುಳ್ಳಂತಹ ಸಂಘಟನೆಯನ್ನ ಏನು ಪಥಸಂಚಲನ ಮಾಡಲಿಕ್ಕೆ ಕಳೆದ ವರ್ಷ ಚಿತ್ತಾಪುರನಲ್ಲಿ ಯಾವತ್ತೂ ಕೂಡ ಕೋರ್ಟ್ನ ಪರವಾನಿಗೆ ಪಡೆದೇ ಮಾಡ್ತಕ್ಕಂಥವರಿಗೆ ಒಂದು ಕೋರ್ಟ್ ಪರವಾನಿಗೆ ಪಡೆದೇ ಒಂದು ಪಥಸಂಚಲನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಪಾಪ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ರು. ಇವತ್ತು ರಾಜಕೀಯ ಇಚ್ಛಾಶಕ್ತಿಯಿಂದ ಅನೇಕ ಮುಖಂಡರು ಮಾತಾಡದೆ ಇರಬಾರದು. ಇವತ್ತು ಅವ್ರು ಯಾರು ಮಾತಾಡಿಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮಾತಾಡಬಾರ್ದ? ಇವತ್ತು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಗೃಹ ಮಂತ್ರಿ ಇದ್ದಾರೆ. ಅವರು ಗೃಹ ಮಂತ್ರಿ ಕೆಲಸಗಳು ಅವರು ಪ್ರಾಮಾಣಿಕವಾಗಿ ದೇಶದಲ್ಲಿ ಮಾಡಬಾರ್ದು. ಈ ರಾಜ್ಯದಲ್ಲಿ ಅದು ತಪ್ಪಾಗ್ತದ? ಇವತ್ತು ನಾವು ಯಾರಿಗೆ ಬೆಂಬಲ ಕೊಡಬೇಕು? ಯಾರು ನಮ್ಮ ಹಿತವನ್ನು ಕಾಪಾಡ್ತಾ ಇದ್ದಾರೆ, ಯಾರು ನಮಗೋಸ್ಕರ ಹಗಲಿರುಳು ದುಡಿತಾ ಇದ್ದಾರೆ, ಯಾರು ಚುನಾವಣೆಯಲ್ಲಿ ನನಗೆ ಏನು ಆಗ್ತದೆ ಅಂತಕ್ಕಂಥದ್ದು ಅದನ್ನು ಲೆಕ್ಕಿಸಲೇನೆ ಬಹಳ ಗಟ್ಟಿಯಾಗಿ ಜನರ ಸಮಸ್ಯೆಗಳಿಗೆ ಮಾತಾಡತಕ್ಕಂಥ ಧೈರ್ಯವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ಬೆಂಬಲಿಸಬಾರ್ದ? ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ಅವ್ರು ಮಾಡತಕ್ಕಂಥದ್ದು ಸಂವಿಧಾನಬದ್ಧವಾಗಿದೆ, ಕಾನೂನುಬದ್ಧವಾಗಿದೆ. ಹುತಾತ್ಮ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಮೇಲೆ ಇವತ್ತು ನಡೀತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಾವು ಅವ್ರನ್ನ ಬೆಂಬಲಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ನಾವು ಅವರ ಹೋರಾಟಕ್ಕೆ ಬೆಂಬಲಿಸಿ ಇವತ್ತು ಬೀದಿಗಿಳಿದು ನಾವು ಕೂಡ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಒಂದು ವೇಳೆ ಹಾಗಾಗಿ ಇವತ್ತು ನಾವು ಎಷ್ಟೇ ಸಂಖ್ಯೆಯಲ್ಲಿದ್ರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ನಮ್ಮ ಊರುಗಳಿಗೆ ಹೋದಂತ ಸಂದರ್ಭ ಎಲ್ಲ ಕಡೆಯೂ ಕೂಡ ಇಂತಹ ದಿನನಿತ್ಯ ಪ್ರತಿಭಟನೆಗಳನ್ನು ಮಾಡೋದ್ರ ಮೂಲಕ ಎಲ್ಲಿವರೆಗೂ ಈ ದೇಶದಲ್ಲಿ RSS ಅಂತಕ್ಕಂಥ ವಿಷಕಾರಿ ಸಂಘಟನೆ ಜಾರಿಯಾಗೋದಿಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇರಬೇಕು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇದರಿಂದ ಉಪಯೋಗ ಏನಿಲ್ಲ. ರಾಷ್ಟ್ರಭಕ್ತರು, ರಾಷ್ಟ್ರ ಪ್ರೇಮಿಗಳು ಅಂತ ಹೇಳ್ತಕ್ಕಂಥವ್ರು ರಾಷ್ಟ್ರದಲ್ಲಿ ಯಾವಾಗಲಿಂದ ಇವರ ಕಚೇರಿ ಮೇಲೆ ಹಾರಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಯಾವ ರೀತಿಯ ರಾಷ್ಟ್ರಭಕ್ತರು ಇವತ್ತು ಮೊನ್ನೆ ನಾನು ನಮ್ಮ ಲಕ್ಷಪ್ಪ ಗಮನವರು ಜೊತೆಗೆ ಯಾರೋ ಒಬ್ಬರು ಸ್ನೇಹಿತರು ಮಾತಾಡ್ತಕ್ಕಂಥದ್ದು ವೈರಲ್ ಆಗಿದೆ. ಅವ್ರೇನೋ ಪತ್ರಕರ್ತರು ಅಂತ ಏನೋ ಕೇಳಿದೆ ನಾನು. ಅವ್ರು ಕೇಳ್ತಾರೆ ಅವರಿಗೆ ಯಾಕೆ RSS ವಿರುದ್ಧ ಹೋರಾಟ ಮಾಡ್ತೀರಿ ನೀವು ಅಂತ. ನೋಡಿ ಎಂತ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೀವಿ. ಅದೇ ನಾವು ಯಾರ ಜೊತೆಗಿರಬೇಕು, ಯಾರಿಗೆ ವಿರೋಧ ಮಾಡಬೇಕು, ಯಾರಿಗೆ ಪ್ರೀತಿ ಮಾಡಬೇಕು, ಯಾರ ಜೊತೆಗೆ ಹೊಂದ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಅರಿವು ಇಲ್ಲದೆ ಇರ್ತಕ್ಕಂಥ ನಾಲಾಯಕರು ನಮ್ಮ ಸಮಾಜದಲ್ಲಿ ಇದ್ದಾರೆ. ಇವತ್ತು ಯಾವ ಒಂದು ಆಶೆ ಆಕಾಂಕ್ಷೆಗಳಿಗಾಗಿ ಏನಾದರೂ ಸಿಗ್ತಾರಲ್ಲಿ ಅವ್ರ ಜೊತೆ ಮಾತಾಡಿದ್ರು ಅಂತಕ್ಕಂಥ ಒಂದೇ ಒಂದು ಉದ್ದೇಶಕ್ಕಾಗಿ ಇವತ್ತು ಪ್ರಗತಿಪರ ಆಲೋಚನೆಗಳನ್ನ ಮಾಡ್ತಕ್ಕಂಥವರಿಗೆ ವಿರೋಧ ಮಾಡ್ತಕ್ಕಂಥವ್ರು. ಇವತ್ತು ನಾನು ಸ್ನೇಹಿತರಿಗೆ ವಿಚಾರ ಅಂತ ಗೆಳೆಯರಿಗೆ ಹೇಳ್ತೀನಿ, ದಯವಿಟ್ಟು ನೀವು RSS ಏನಂತಕ್ಕಂಥ ತಿಳ್ಕೊಳ್ಳಿ. RSS ಅನ್ನ ಬಿಟ್ಟು ಹೊರಗೆ ಬಂದಿರತಕ್ಕಂಥ ಹನುಮೇಗೌಡ ಬರೆದಿರ್ತಕ್ಕಂಥ ಪುಸ್ತಕವನ್ನ ಓದ್ರಿ. RSS ಇಂದ ಹೊರಗೆ ಬಂದಿರತಕ್ಕಂಥ ಸುಬ್ಬಯ್ಯವರ ಪುಸ್ತಕವನ್ನ ಓದ್ರಿ. ಇನ್ನು ಅನೇಕ ಜನರು ಅದರ ಬಗ್ಗೆ ಬರೆದಿದ್ದಾರೆ. ಸುಮಾರು 30-40 ವರ್ಷಗಳಲ್ಲಿ ಕೆಲಸ ಮಾಡಿ ಅದರಿಂದ ಹೊರಗಡೆ ಬಂದಿರತಕ್ಕಂಥ ಅವರ ಅನುಭವದ ಕಥನಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅವಾಗ RSS ಏನು ಅಂತಕ್ಕಂಥದನ್ನ ಅರ್ಥ ಆಗ್ತದೆ. ಇವತ್ತು RSS ಬೇಡ ಅಂತ ಪ್ರಿಯಾಂಕ್ ಸರ್ ಅವರು ಹೇಳ್ತಾ ಇಲ್ಲ. RSSಗೆ ನೋಂದಣಿ ಮಾಡ್ತಾರೆ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. RSS ನಿಂದ ನೀವು ಏನೇನು ಮಾಡ್ತಾ ಇದ್ರಿ ಪ್ರತಿಯೊಂದಕ್ಕೂ ನೀವು ಲೆಕ್ಕಪತ್ರ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅದು ತಪ್ಪ? ಇವತ್ತು ಇಂಥವೆಲ್ಲ ಆಲೋಚನೆಯನ್ನ ಮಾಡೋದ್ರ ಮೂಲಕ ಇವತ್ತು ಇಂತಹ ಒಬ್ಬ ಸಚಿವರು, ಇಂತಹ